ಶ್ರೀಮಠದ ಉತ್ತರಾಧಿಕಾರಿಗಳಾದ ರೇಣುಕದೇವರೇ, ಹಿಪ್ಪರಗಿ ಮಠದ ಉತ್ತರಾಧಿಕಾರಿಗಳಾದ ಅಭಿಷೇಕ ದೇವರೇ, ಈ ಸಮಾರಂಭವನ್ನು ಉದ್ಘಾಟಿಸಿ ಬೆಂಬಲದ ನುಡಿಗಳನ್ನಾಡಿ ಕಾರ್ಯಬಾಹುಲ್ಯದಿಂದ ನಿರ್ಗಮಿಸಿರುವಂತಹ ಸಮಾಜದ ಮುಖಂಡರು, ಹಿರಿಯರು, ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳು ಆದ ಪ್ರಕಾಶ್ ಹುಕ್ಕೇರಿ ಅವರೇ, ರಾಯಬಾಗ್ ಮತಕ್ಷೇತ್ರದ ಶಾಸಕರಾದ ದುರ್ಯೋಧನ ಐಹೊಳೆಯವರೇ, ಮಾಜಿ ಶಾಸಕರಾದ KP ಮಗಣ್ಣವರವರೇ, ಆಶೀರ್ವಾದವನ್ನು ಪಡೆದುಕೊಂಡು ನಿರ್ಗಮಿಸಿರುವಂತಹ ಎಲ್ಲ ಅಧಿಕಾರಿಗಳವರೇ, ದಾನಕ್ಕೆ ಬಹಳ ದೊಡ್ಡ ಹೆಸರುವಾಸಿಯಾಗಿರುವಂತಹ ನಮ್ಮ ವೀರಭದ್ರನ ಪರಮ ಭಕ್ತರಾಗಿರುವಂತಹ ಪಂಢರಪುರದ ಸುಭಾಷ್ ಮಮಾಣಿಯವರೇ, ಬಂಡಿಗಣಿಯ ಚಕ್ರವರ್ತಿ ಅನ್ನದಾನೇಶ್ವರರು ಲಿಂಗೈಕ್ಯರಾದ ನಂತರವೂ ಕೂಡ ಅವರ ದಾಸೋಹದ ಸಂಕಲ್ಪವನ್ನು ಪೂರ್ತಿಗೊಳಿಸಲಿಕ್ಕೆ ಸನ್ನದ್ಧರಾಗಿ ಇಂದಿನಿಂದ 3 ದಿನಗಳವರೆಗೆ ಕ್ಷೇತ್ರದಲ್ಲಿ ತಮ್ಮೆಲ್ಲ ತಂಡವನ್ನು ಕಟ್ಟಿಕೊಂಡು ದಾಸೋಹ ಸೇವೆಯನ್ನು ಗೈತಾ ಇರುವಂತಹ ಬಂಡಿಗಣಿಯ ಟ್ರಸ್ಟಿನ ಅಧ್ಯಕ್ಷರಾದ ಬಸನಗೌಡ ಪಾಟೀಲ್ರವರೇ, ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡ್ತಾ ಇರುವಂತಹ ಮರಿದೇವರುಗಳೇ, ಗುರುಕುಲದ ಪ್ರಾಚಾರ್ಯರಾದ ಶ್ರೀಶೈಲ ಶಾಸ್ತ್ರಿಗಳವರ ಆದಿಯಾಗಿ ಎಲ್ಲ ವಿದ್ಯಾರ್ಥಿಗಳೇ, ಶ್ರೀಮಠದ ದೇವಸ್ಥಾನದ ಇನ್ನಿತರ ಎಲ್ಲ ವಿಭಾಗಗಳ ಎಲ್ಲ ಸಿಬ್ಬಂದಿ ವರ್ಗವೇ, ಸರ್ವರನ್ನು ಸ್ವಾಗತಿಸೋದರ ಜೊತೆಗೆ ಮಠದ ಇತಿಹಾಸವನ್ನು ನಿಮ್ಮೆಲ್ಲರ ಮುಂದೆ ಬಿಚ್ಚಿಟ್ಟಿರುವಂತಹ ಶಿವಹಂಜಿಯವರೇ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆಗಿರುವಂತಹ ಸುಂದರವಾದ ಮತ್ತು ಅದ್ಭುತವಾದ ಸಂಗೀತವನ್ನು ನೀಡ್ತಾ ಇರುವಂತಹ ಜಿ ಕನ್ನಡ ಸರಿಗಮಪ 21ನೇ ಸೀಸನ್ನ ವಿಜೇತರು, ಧರ್ಮಾಭಿಮಾನಿಗಳು, ಪಂಚಪೀಠಗಳ ಕರುಣೆಯ ಕಂದಳು ಆಗಿರುವಂತಹ ಕುಮಾರಿ ಶಿವಾನಿ ಶಿವದಾಸ್ ಸ್ವಾಮಿ ಕುಟುಂಬದವರೇ, ಭಜನೆಯಲ್ಲಿ ಬಹಳ ಅಪರೂಪದ ಸಾಧನೆಯನ್ನು ಮಾಡಿರುವ ಮೂಲಕ ತಮ್ಮ ಭಜನಾ ಪ್ರದರ್ಶನವನ್ನು ಮಾಡೋದಲ್ಲದೆ ಯೂಟ್ಯೂಬ್ ಚಾನಲನ್ನು 1 ಲಕ್ಷಕ್ಕೂ ಹೆಚ್ಚು ಅಭಿಮಾನಿಗಳನ್ನು ಹೊಂದಿ ಅದರ ಗಿಫ್ಟನ್ನು ಉದ್ಘಾಟನೆ ಮಾಡಿಸಿರುವಂತಹ ಶ್ರೀಮತಿ ಶೋಭಾ ಹೊನವಾಡ್ ಅಕ್ಕಮಾದೇವಿ ಭಜನಾ ಎಲ್ಲ ಕಲಾವಿದರೇ, ಹಿಪ್ಪರಗಿಯಿಂದ ಆಗಮಿಸಿ ತಮ್ಮ ವಿಶೇಷ ಕಲಾ ಪ್ರದರ್ಶನವನ್ನು ಮಾಡ್ತಾ ಇರುವಂತಹ ಶಾಲೆಯ ಎಲ್ಲ ವಿದ್ಯಾರ್ಥಿನಿಯರೇ, ಅಲ್ಲಿಯ ಆಡಳಿತಾಧಿಕಾರಿಗಳಾಗಿರುವಂಥ ಕುಂದರ್ಗಿಯವರೇ, ಸಮಾರಂಭದಲ್ಲಿ ಸಮಾವೇಶಗೊಂಡಿರುವಂಥ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು,
ಯಡೂರು ಜಾತ್ರೆಯಲ್ಲಿ ನೀವೆಲ್ಲ ಬಂದು ಸೇರಿಕೊಂಡಿದ್ದೀರಿ. ಸಾಮಾನ್ಯವಾಗಿ 10 ಮುಳುಗಿ ಕತ್ಲಾದಂಗ, ಸಮಯ 10 ದಾಟಿದಂಗ ಕಾರ್ಯಕ್ರಮಗಳು ಮುಕ್ಕೋತ ಹೋಗ್ತವೆ. ಆದರೆ ಯಡೂರು ಜಾತ್ರೆ ವಿಶೇಷತೆ ಏನು ಅಂದ್ರೆ, ಆದಂಗ ಕಾರ್ಯಕ್ರಮದ ರಂಗ ಹೆಚ್ಚಾಕೋತ ಹೋಗ್ತೈತಿ. ಮೊದಲು ಕಡಿಮೆ ಇದ್ರು, ಆಮೇಲೆ ಇವತ್ತು ಪೂರ್ತಿ ಹೌಸ್ಫುಲ್ ಆಗಿ ಕಾರ್ಯಕ್ರಮ ವೈಭವೋಪೇತವಾಗಿ ನಡೀತಾ ಇದೆ. ಕಾರಣ ಏನು ಅಂದರೆ, ನಾಳಿನ ಅಮಾವಾಸ್ಯೆಯ ಇಶಾಳಿ ಜಾತ್ರಾ ಅಮಾವಾಸ್ಯೆಯ ವಿಶೇಷ ದರ್ಶನ, ವಿಶೇಷ ಪೂಜೆ ಇವೆಲ್ಲವುಗಳ ಭಾಗ್ಯವನ್ನು ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಭಾಗಗಳಿಂದ ನಮ್ಮ ಜನ ಸ್ವಲ್ಪ ತಮ್ಮೆಲ್ಲ ಕೆಲಸವನ್ನು ಮುಗಿಸ್ಕೊಂಡು ಕ್ಷೇತ್ರಕ್ಕೆ ಬರಬೇಕಾದ್ರೆ ಇಷ್ಟು ಹೊತ್ತು ಆಗೇ ಬಿಡ್ತದೆ. ಬಂದವರೇ ಆ ಕಡೆ ಈ ಕಡೆ ಹೋಗಲಾರ್ದೇ ನೇರವಾಗಿ ನೀವೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ನಿಜಕ್ಕೂ ಈ ವರ್ಷದ ಈ ಕಾರ್ಯಕ್ರಮದಲ್ಲಿ ಹಲವಾರು ಸರ್ವಾಂಗ ಸುಂದರವಾಗಿರುವಂತಹ ಸಮಾರಂಭಗಳು ಜರುಗ್ತಾ ಬರ್ತಾ ಇದ್ದಾವೆ. ಧರ್ಮ ಮತ್ತು ಸಂಸ್ಕೃತಿ ಎರಡನ್ನೂ ಕೂಡ ಸಮಸಮನಾಗಿ ನಮ್ಮ ಜನರಿಗೆ ನೀಡಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಧರ್ಮ ಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೋಡಿಸಿಕೊಂಡು ಹೋಗುವಂಥ ವಿಶಿಷ್ಟವಾದ ಯೋಜನೆಯನ್ನು ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಳಲಾಗಿದೆ. ಮನುಷ್ಯನ ಸಂತೋಷಕ್ಕಾಗಿ ಸಂಸ್ಕೃತಿ ಇದ್ರೆ ಮನುಷ್ಯನ ಉಜ್ವಲ ಭವಿಷ್ಯಕ್ಕಾಗಿ ಧರ್ಮ ಬೇಕು. ಒಂದು ಕಡೆ ಸಂತೋಷ ಇರಬೇಕು, ಮತ್ತೊಂದು ಕಡೆಗೆ ಉನ್ನತಿನೂ ಇರಬೇಕು. ಸಂತೋಷಕ್ಕಾಗಿ ಉನ್ನತಿಗಾಗಿ ಸಂತೋಷವನ್ನು ಬಲಿ ಕೊಡೋದು ಸಾಧನೆ ಅಲ್ಲ. ಸಂತೋಷದ ಜೊತೆಗೆ ಉನ್ನತಿಯನ್ನು ಸಾಧಿಸಬೇಕಾಗಿರುವಂಥದ್ದೇ ಮನುಷ್ಯನ ಮುಖ್ಯವಾಗಿರುವಂಥ ಗುರಿ. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಸ್ಕೃತಿ ಸಂತೋಷವನ್ನು ಕೊಟ್ಟರೆ ಧರ್ಮ ನಮಗೆ ಉನ್ನತಿಯನ್ನು ಒದಗಿಸಿಕೊಡ್ತದೆ. ಸಂತೋಷವಾಗಿ ನಾವೆಲ್ಲ ಉನ್ನತಿಯನ್ನು ಸಾಧಿಸಬೇಕನ್ನೋ ಕಾರಣಕ್ಕಾಗಿ ಈ ರೀತಿಯಾದ ಕಾರ್ಯಕ್ರಮದ ವ್ಯವಸ್ಥೆಯನ್ನು ನಾವು ಜಾತ್ರಾ ಮಹೋತ್ಸವದಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಧರ್ಮ ಏವ ಸಮಸ್ತಾನಾಂ ದುಃಖಾನಾಂ ಶಮನೌಷಧಂ ತಸ್ಮಾತ್ ಧರ್ಮಾಮೃತಂ ಪೀತ್ವಾ ಸುಖಿನಃ ಸಂತು ಮಾನವಾ. ಮನುಷ್ಯನಿಗೆ ಬರುವಂತಹ ಎಲ್ಲ ದುಃಖಗಳ ನಿವಾರಣೆಯ ದಿವ್ಯೌಷಧ ಯಾವುದು ಅಂದರೆ ಅದು ಧರ್ಮ ಅನ್ನುವಂಥ ಮಾತನ್ನು ಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಯಾವ ಮನುಷ್ಯ ಧರ್ಮ ಅನ್ನುವಂಥ ಅಮೃತವನ್ನು ಸೇವಿಸ್ತಾನೋ ಆ ಮನುಷ್ಯ ಯಾವಾಗಲೂ ಸುಖಿಯಾಗಿರ್ತಾನೆ. ಅವನಿಗೆ ಬಂದಿರುವ ಮತ್ತು ಬರಲಿರುವ ಎಲ್ಲ ದುಃಖಗಳು ತನ್ನಷ್ಟಕ್ಕೆ ತಾನೇ ನಿವಾರಣೆ ಆಗ್ತವ ಅನ್ನುವಂಥದ್ದನ್ನು ಕವಿ ಹೇಳ್ಕೊಂಡು ಬಂದಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಕೂಡ ಧರ್ಮವಂತರಾಗಬೇಕು, ಧರ್ಮದ ದಾರಿಯಲ್ಲಿ ಸಾಗಬೇಕು. ಧರ್ಮ ಅಂದರೆ ಏನು? ಅದಕ್ಕೆ ವ್ಯಾಖ್ಯಾನ ಬಹಳ ದೊಡ್ಡದಿದೆ. ಬೆಳತನಕ ಹೇಳಿದರೂ ಮುಗಿಯಂಗಿಲ್ಲ. ಸಂಕ್ಷಿಪ್ತವಾಗಿ ನೀವು ತಿಳ್ಕೊಳ್ಬೇಕಾಗಿರೋದೇನು ಅಂದ್ರೆ, ಧರ್ಮ ಅಂದ್ರೆ ಇನ್ನೊಬ್ಬರಿಗೆ ನೋವು ಕೊಡ್ಲಾರ್ದಂಗ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾ, ಒಳ್ಳೆಯದನ್ನು ಮಾತನಾಡ್ತಾ, ಒಳ್ಳೆಯದನ್ನು ಮಾಡ್ತಾ ಸಾಗೋದೇ ಧರ್ಮ. ಧರ್ಮ ಅಂದರೆ ಏನು ಬಹಳ ಗದ್ದಲ ಹಾಕ್ಕೊಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ.
ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಂಗಿಲ್ಲ, ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾತಾಡೋದಿಲ್ಲ, ಆಮೇಲೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡೋದಿಲ್ಲ. ಈ ಪ್ರಕೃತಿಯಲ್ಲಿ ಒಂದು ವಿಶಿಷ್ಟವಾದ ಸಿದ್ಧಾಂತ ಏನಿದೆ ಅಂದ್ರೆ, ನಾವು ಏನು ಕೊಡ್ತೀವೋ ಅದನ್ನು ಇದರಿಂದ ಪಡ್ಕೊಳ್ತೀವಿ. ಏನು ನಾವು ಕೊಡ್ತೀವಲ್ಲ ಅದೇ ನಮಗೆ ವಾಪಸ್ ಬರ್ತಿರ್ತದೆ. ಅದಕ್ಕೆ ಕೊಡುವಾಗ ಬಹಳ ವಿಚಾರ ಮಾಡಿ ಕೊಡಬೇಕು. ಅದು ನೀವು ಕೈಯಿಂದರೇ ಕೊಡ್ರಿ, ಬಾಯಿಂದರೇ ಕೊಡ್ರಿ, ಮನಸ್ಸಿನಿಂದರೇ ಕೊಡ್ರಿ, ಎದರಿಂದರೇ ಕೊಡ್ರಿ. ನೀವು ಎದರಿಂದ ಕೊಟ್ಟರು ಕೂಡ ಏನು ಕೊಡ್ತೀವೋ ಅದು ನಮಗೆ ವಾಪಸ್ ಬರ್ತದೆ. ಈ ಸಿದ್ಧಾಂತವನ್ನು ಯಾವ ಮನುಷ್ಯ ನೆನಪಿಟ್ಟುಕೊಳ್ತಾನೋ ಅವ ಎಂದೂ ಕೆಟ್ಟದ್ದನ್ನು ಮಾಡಂಗಿಲ್ಲ. ಯಾಕೆ ಅಂದರೆ ಏನು ನಾವು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರ್ತದೆ. ಆ ಹಿನ್ನೆಲೆಯಲ್ಲಿ ಯಾವ ಮನುಷ್ಯ ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಾನಲ್ಲ, ಯಾರಿಗೆ ಅವನು ಒಳ್ಳೆಯದನ್ನು ಬಯಸ್ತಾನೋ ಅವರಿಗೆ ಒಳ್ಳೆಯದಾಗುತ್ತೋ ಇಲ್ಲೋ ಬೇಡ, ಅದನ್ನು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನೀವು ಒಂದು ಮನೆಯೊಳಗೆ ವಾಸ ಮಾಡ್ತಿರ್ತೀರಿ, ನಿಮ್ಮ ಮಗಳು ಇನ್ನೊಂದು ಮನೆ ಇರ್ತದೆ, ಅವರು ತಮ್ಮ ಮನೆಯಾಗಿ ವಾಸ ಮಾಡ್ತಿರ್ತಾರೆ. ಅವರಿಗೆ ಒಳ್ಳೆಯದಾಗಬೇಕು ಅಂತ ನೀವು ಬಯಸ್ತಾ ಹೋದ್ರಿ ಅಂದರೆ ಅವ್ರಿಗೆ ಒಳ್ಳೆಯದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮಗೆ ಮಾತ್ರ ಖಂಡಿತವಾಗಲೂ ಒಳ್ಳೆಯದಾಗ್ತದೆ. ಯಾಕೆ ಅಂದರೆ ಒಳ್ಳೆಯದಾಗಬೇಕು ಅನ್ನುವಂತಹ ಭಾವದ ಬೀಜ ಅದು ನಿಮ್ಮ ಮನಸ್ಸಿನೊಳಗೆ ಬಿದ್ದಿರ್ತದೆ. ವ್ಯವಹಾರದಲ್ಲಿ ಎಲ್ಲಿ ನಾವು ಬೀಜ ಬಿತ್ತೀವೋ ಅಲ್ಲೇ ಅದು ಮೊಳೆ ಕೊಡಿತದೆ, ಮರ ಆಗ್ತದೆ, ಫಲ ಕೊಡ್ತದೆ. ಯಾವ ಹೊಲದೊಳಗೆ ಬೀಜ ಬಿತ್ತಿರೋ ಅದೇ ಹೊಲದೊಳಗನೆ ಬೆಳಿತೈತೆ. ಹೌದಿಲ್ಲ? ಏನು ನಿಮ್ಮ ಹೊಲದಾಗ ನೀವು ಬೀಜ ಹಾಕಿದ್ರೆ ಇನ್ನೊಬ್ಬ ಹೊಲದಾಗ ಬೆಳಿತೈತೆ? ಇಲ್ಲ. ನಿಮ್ಮ ಹೊಲದಾಗ ನೀವು ಬೀಜ ಬಿತ್ತಿದ್ರೆ ನಿಮ್ಮ ಹೊಲದಾಗನ ಅದು ಮರ ಆಗ್ತತಿ, ನಿಮ್ಮ ಹೊಲದಾಗನ ಫಲ ಕೊಡ್ತೈತಿ. ಒಳ್ಳೆಯದಾಗಬೇಕು ಅನ್ನೋ ಭಾವದ ಬೀಜ ನಿಮ್ಮ ಮನಸ್ಸಿನೊಳಗೆ ಬಿದ್ದಿರೋಣದರಿಂದ ಅದು ಇನ್ನೊಬ್ಬರಿಗೆ ಒಳ್ಳೇದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮ್ಮಲ್ಲೇ ಸಸಿ ಆಗ್ತದೆ, ನಿಮ್ಮಲ್ಲೇ ಮರ ಆಗ್ತದೆ, ನಿಮ್ಮಲ್ಲೇ ಒಳ್ಳೆಯ ಫಲವನ್ನು ಕೂಡ ಅದು ಖಂಡಿತವಾಗಲೂ ಕೊಡ್ತದೆ. ಇದು ಪ್ರಕೃತಿಯ ನೇಮ. ಏನು ನಾವು ಕೊಡ್ತೀವೋ ಅದನ್ನೇ ನಾವು ಪಡ್ಕೊಳ್ತೀವಿ. ಹೆಂಗೆ ನಮ್ಮ ಹೊಲದಾಗ ಬಿತ್ತಿದ್ದು ನಮಗೆ ಫಲ ಕೊಡ್ತದನೋ, ನಮ್ಮಲ್ಲೇ ಮರ ಆಗುತ್ತೋ, ಹಂಗೆ ಇನ್ನೊಂದು ಸತ್ಯ ಏನು ಅಂದ್ರೆ, ಯಾವ ಬೀಜ ಬಿತ್ತೀವೋ ಅದೇ ಫಲ ನಮಗೆ ಸಿಗ್ತದೆ. ಮಾವಿನ ಬೀಜ ಬಿತ್ತಿದ್ರೆ ಮಾವಿನ ಹಣ್ಣು ಸಿಗ್ತಾವು, ಬೇವಿನ ಬೀಜ ಬಿತ್ತಿದ್ರೆ ಏನು ಸಿಗ್ತಾವೆ? ಬೇವಿನ ಹಣ್ಣು ಸಿಗೋದು. ನಾವೆಲ್ಲ ಏನು ಮಾಡ್ತೀವಿ ಗೊತ್ತೇನ್ರಿ? ಬಿತ್ತೋದು ಬೇವಿನ ಬೀಜ, ಬಯಸೋದು ಮಾವಿನ ಫಲ. ಎಂದರೆ ಸಿಕ್ಕತ್ರಿ? ಎಂದರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿತ್ತೋದು ಬೇವಿನ ಬೀಜ, ಸಿಗೋದು ಬೇವಿನ ಫಲನೇ ಸಿಗ್ತತಿ. ಮತ್ತು ನಮಗೆ ಮಾವಿನ ಫಲ ಬೇಕು ಅಂದರೆ ಏನು ಮಾಡಬೇಕು? ಮಾವಿನ ಬೀಜ ಬಿತ್ತಬೇಕಷ್ಟೆ, ಬೇರೆ ಉಪಾಯ ಇಲ್ಲ. ನಮಗೆ ಬೇವಿನ ಬೀಜ ಬೇಡಪ್ಪ ಅಂದ್ರೆ, ಮಾವಿನ ಹಣ್ಣೇ ನಮಗೆ ಬೇಕು ಅಂದ್ರೆ ಮಾವಿನ ಹಣ್ಣೇ ನಾವು ಬಿತ್ತಬೇಕು. ಮಾವಿನ ಬೀಜನ ಬಿತ್ತಬೇಕು. ಹಂಗೆ ನಮಗೆ ಒಳ್ಳೆಯದಾಗಬೇಕು ಅಂದ್ರೆ, ನಮಗೆ ಎಲ್ಲರೂ ಒಳ್ಳೆಯದನ್ನು ಬಯಸಬೇಕು ಅಂದ್ರೆ, ಪ್ರಕೃತಿನೇ ನಮ್ಮ ಜೊತೆಗೆ ಒಳ್ಳೆಯದಾಗಿ ಸಾಗಬೇಕು ಅಂದರೆ ನಾವು ಯಾವಾಗಲೂ ಒಳ್ಳೆಯದನ್ನು ಮಾಡಲಿಕ್ಕೆ ಕಲಿಬೇಕು. ನಾವು ಒಳ್ಳೆಯದನ್ನು ಬಯಸಿದ್ರೆ, ಒಳ್ಳೆಯದನ್ನು ಮಾತಾಡಿದ್ರೆ, ಒಳ್ಳೆಯದನ್ನು ಮಾಡಿದರೆ ಇವತ್ತಿಲ್ಲ ನಾಳೆ ಖಂಡಿತವಾಗಲೂ ನಮಗೆ ಒಳ್ಳೆಯದಾಗ್ತದೆ. ಇದನ್ನು ಬರೆದಿಟ್ಕೊಳ್ರಿ. ನೀವು ಬರೆದಿಟ್ಕೊಳ್ರಿ. ಶತಶಃ ಸತ್ಯವಾಗಿರುವಂಥ ಮಾತು. ಇದರಷ್ಟೇ ಇನ್ನೊಂದು ಸತ್ಯ ಏನು ಅಂದರೆ, ನೀವು ಯಾರಿಗಾದರೂ ಕೆಟ್ಟದ್ದನ್ನು ಬಯಸಿದ್ರೆ ಅಂತ ಇಟ್ಕೊಳ್ರಿ,
ನಿಮ್ಮ ಮಗ್ಗಲ ಮನ್ಯಾಗ ಇರೋರಿಗೆ ಇವ ಭಾಳ ಕೆಟ್ಟವದಾನ, ಇವನಿಗೆ ಹಿಂಗಾಗ್ಬೇಕು ಹಂಗಾಗ್ಬೇಕು, ಮಾಟ ಮಂತ್ರ ಚಾಡಿ ಚಿಪಾಟಿ ಏನಾರೇ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ಏನಾರೇ ಗದ್ದ ಹಿಡಿಸಿದ್ರಿ ಅಂದ್ರೆ ಯಾರಿಗೆ ನೀವು ಮಾಡ್ತಿರಲ್ಲ ಅವರಿಗೆ ಒಂದು ಕ್ಷಣ ಕೆಟ್ಟದ್ದು ಆಗಬಹುದು, ಆಗದೇನೂ ಇರಬಹುದು. ಆದರೆ ಮುಂಬರುವ ಕಾಲಕ್ಕೆ ನಿಮಗೆ ಮಾತ್ರ ಖಂಡಿತವಾಗಲೂ ಕೆಟ್ಟದ್ದಾಗತ್ತ, ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಧರ್ಮ ಏನು ಕಲಿಸ್ತದೆ ಅಂದ್ರೆ ಒಳ್ಳೆಯದನ್ನು ಮಾಡು, ಒಳ್ಳೆಯದನ್ನು ಮಾತಾಡು, ಒಳ್ಳೆಯದನ್ನೇ ಯೋಚಿಸು, ನೀನು ಒಳ್ಳೆಯವನಾಗು, ನಿನ್ನ ಎಲ್ಲರಿಂದಲೂ ಒಳ್ಳೆಯದನ್ನು ಪಡ್ಕೋ ಅನ್ನುವಂಥದ್ದನ್ನೇ ಧರ್ಮ ಹೇಳುವಂಥದ್ದು. ಇದು ಸಾರ್ವತ್ರಿಕವಾಗಿರುವಂಥ ಧರ್ಮ ಇದು. ಇನ್ನು ವೀರಶೈವರಾದವರಿಗೆ ಧರ್ಮ ಯಾವುದು ಅಂದರೆ ಇದನ್ನೆಲ್ಲ ಅಳವಡಿಸಿಕೊಳ್ಳೋದರ ಜೊತೆಗೆ ದೇಹದ ಮೇಲೆ ಲಿಂಗವನ್ನು ಧರಿಸಿಕೊಂಡು ಪ್ರತಿನಿತ್ಯ ತಪ್ಪದೆ ಪೂಜೆ ಮಾಡಿಕೊಳ್ಬೇಕಾಗಿರುವಂತಹದ್ದು ವೀರಶೈವರ ಧರ್ಮ. ಇದು ಧರ್ಮೋ ಲಿಂಗಾರ್ಚನಾತ್ಮಕ. ಇಂತಹ ಧರ್ಮವನ್ನು ಮನುಷ್ಯ ಪರಿಪಾಲನೆ ಮಾಡ್ತಾ ಮಾಡ್ತಾ ಸಾಗಿದಾಗ ಯಾವ ಮನುಷ್ಯ ಧರ್ಮವನ್ನು ಎಡೆಬಿಡದೆ ತನ್ನಲ್ಲಿ ಅಳವಡಿಸಿಕೊಂಡಿರ್ತಾನೋ ಅವನಿಗೆ ಸುಖ ಆಗೋದ್ರ ಜೊತೆಗೆ ಜಯನೂ ಸಿಗ್ತದ. ಜಯನೂ ಅವನಿಗೆ ಸಿಗೋದು. ಯಥೋ ಧರ್ಮ ತಥೋ ಜಯ. ನಾವು ಭಾಳ ಸರಿ ಹೇಳ್ತಿರ್ತೀವಿ ಒಂದು ಮಾತು, ಏನು ಅಂದ್ರೆ ರಾಮಾಯಣ ಮಹಾಭಾರತ ನೀವೆಲ್ಲ ಕೇಳಿರಿಲ್ಲ. ರಾಮಾಯಣ ಇರಲಿ ಮಹಾಭಾರತ ಇರಲಿ, ಅವು ಕೊನೆಯದಾಗಿ ಹೇಳುವ ಸಂದೇಶ ಏನು ಅಂದ್ರೆ ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಇರುತ್ತೋ ಅಲ್ಲೇ ಜಯ. ರಾವಣನ ಹತ್ರ ಏನೆಲ್ಲ ಇತ್ತು, ಅವನ ನಗರನ ಬಂಗಾರದ್ದು, ಸ್ವರ್ಣಲಂಕೆ, ಸಂಪತ್ತಿಗೆ ಕೊರತೆನೇ ಇಲ್ಲ. ಅಷ್ಟ ದಿಕ್ಪಾಲಕರು ಅವ ಏರುವ ಸಿಂಹಾಸನಕ್ಕೆ ಮೆಟ್ಲಾಗಿದ್ರಂತ. ಅವ ಏರು ಸಿಂಹಾಸನಕ್ಕೆ ಮೆಟ್ಲಾಗಿದ್ರು. ನವಗ್ರಹಗಳು ಅವನ ಅಡಿಯಾಳಾಗಿದ್ರು. ಏನು ಬೇಕು ಒಬ್ಬ ಮನುಷ್ಯನಿಗೆ? ಮತ್ತು ಎಷ್ಟು ಅವನ ಹತ್ರ ಎಂತಿಂಥ ಅತಿರಥ ಮಹಾರಥರು ಇದ್ರು ಅಂದ್ರೆ ಅವನ ಮಗ ಇಂದ್ರಜಿತ್ತು, ಅವನ ಹೆಸರು. ಇಂದ್ರನನ್ನೇ ಸೋಲಿಸಿದ್ದು ಯುದ್ಧದೊಳಗವ. ಅಂಥ ಮಗ ಮಹಾಬಲಶಾಲಿ ಆಗಿರುವಂಥ ಕುಂಭಕರ್ಣ. ಅಸ್ತ್ರ ಶಸ್ತ್ರಗಳಿಗೆ ಕೊರತೆನೇ ಇಲ್ಲ. ಇಷ್ಟೆಲ್ಲ ಐತಿ ರಾವಣನ ಕಡೆಗೆ. ರಾಮನ ಕಡೆ ಏನೈತ್ರಿ? ಏನೂ ಇಲ್ಲ. ರಾಜ್ಯ ಇಲ್ಲ, ಹೊರಗೆ ಹಾಕಿಬಿಟ್ಟಾರ. ಸೈನ್ಯ ಬಾಡಿಗೆ, ಅದು ಬಲಶಾಲಿಗಳದಂದ್ರೆ ಮಂಗ್ಯಗಳು. ಕಪ್ಪಿ ಸೈನ್ಯ ಹೇಳಕ್ಕೆ ಅವರ ಒಂದು 3-4 ಮಂದಿ ಭಾಳ. ಹನುಮಂತ, ಅವ ಜಾಂಬುವಂತ, ಅವ ಅಂಗದ, ಲಕ್ಷ್ಮಣ, ಇವರೊಂದು 4 ಮಂದಿನ ಬಿಟ್ಟರೆ ಯಾರದಾರ ಅವನ ಕಡೆಗೆ? ಶಸ್ತ್ರಾಸ್ತ್ರಗಳು ಇಲ್ಲ, ಅವು ಬಾಡಿಗೆನೆ. ಇಷ್ಟೆಲ್ಲ ತಗೊಂಡು ಇವ ಯುದ್ಧ ಮಾಡಕತ್ತಾನ, ಅಷ್ಟೆಲ್ಲ ಇಟ್ಕೊಂಡು ಅವನು ಯುದ್ಧ ಮಾಡಕತ್ತಾನ. ಅವನಲ್ಲಿ ಏನೆಲ್ಲ ಐತಿ ರಾವಣನಲ್ಲಿ, ರಾಮನಲ್ಲಿ ಏನೇನೂ ಇಲ್ಲ. ಆದರೂ ಕೂಡ ರಾಮನಲ್ಲಿ ಒಂದಿತ್ತು, ರಾವಣನಲ್ಲಿ ಅದು ಇರಲಿಲ್ಲ. ಯಾವುದು ಅಂದ್ರೆ ಧರ್ಮ. ರಾವಣನಲ್ಲಿ ಏನೆಲ್ಲ ಇತ್ತು, ಆದ್ರೆ ಧರ್ಮ ಇರಲಿಲ್ಲ. ರಾಮನಲ್ಲಿ ಏನೂ ಇರಲಿಲ್ಲ, ಆದ್ರೆ ಧರ್ಮ ಇತ್ತು. ಕೊನೆಗೆ ಯಾರು ಗೆದ್ರಿ? ಯಥೋ ಧರ್ಮ ತಥೋ ಜಯ. ರಾಮನೇ ಕೊನೆಗೆ ಗೆದ್ದ. ಯಾಕೆ ಅಂದರೆ ಅವನಲ್ಲಿ ಧರ್ಮ ಇತ್ತು. ಧರ್ಮ ಇದ್ದಲ್ಲೇ ಗೆಲುವಾಗೋದು, ಧರ್ಮವಿದ್ದಲ್ಲೇ ವಿಜಯ ಆಗೋದು. ಮಹಾಭಾರತದ ಪರಿಸ್ಥಿತಿ ಹಂಗೈತಿ. ಹಸ್ತಿನಾಪುರ ಸಾಮ್ರಾಜ್ಯ ಎಂತಿಂಥವ್ರು, ಯಾರ ಕೈಯಿಂದಲೂ ಸೋಲಿಸಲಾಗದೆ ಇರುವಂಥ ಭೀಷ್ಮ ಕೌರವ್ರ ಕಡೆ. ಆಮೇಲೆ ಯಾವ್ಯಾವ ಪಾಂಡವರೇನು ಯುದ್ಧ ಮಾಡಕ್ಕೆ ಇವ್ರು ಎದುರು ನಿಂತಂದಲ್ಲ, ಅವ್ರು ಎಲ್ಲರಿಗೂ ವಿದ್ಯಾ ಕಲಿಸಿರುವಂಥ ದ್ರೋಣಾಚಾರ್ಯನೂ ಕೌರವ್ರ ಕಡೆಗೆ. ಇದು ನೋಡಿ ಹೆಂಗದ. ವಿದ್ಯಾಗುರು, ಮಹಾಬಲಶಾಲಿ.
ಕವಚ ಕುಂಡಲಗಳನ್ನು ಹೊಂದಿರುವಂಥ ಕರ್ಣ ಕೌರವ್ರ ಕಡೆಗೆ, ಪಾಂಡವ್ರ ಕಡೆಗೆ ಏನೂ ಇಲ್ಲ, ಏನೇನೂ ಇಲ್ಲ. 11 ಅಕ್ಷೋಹಿಣಿ ಸೈನ್ಯ ಕೌರವ್ರ ಕಡೆಗೆ, ಬರೇ 7 ಅಕ್ಷೋಹಿಣಿ ಸೈನ್ಯ ಪಾಂಡವ್ರ ಕಡೆಗೆ. ಯುದ್ಧ ಆಯಿತು. ಪಾಂಡವ್ರ ಕಡೆಗೆ ಧರ್ಮ ಇತ್ತು, ಕೌರವ್ರ ಕಡೆಗೆ ಧರ್ಮ ಇರಲಿಲ್ಲ. ವಿಜಯ ಯಾರ್ದಾತು? ಪಾಂಡವರದೇ ಗೆಲುವಾತು. ಯಾಕೆ ಅಂದರೆ ಎಲ್ಲಿ ಧರ್ಮ ಇರುತ್ತೋ ಅಲ್ಲೇ ಜಯ ಸಿಗ್ತದೆ. ಧರ್ಮ ಇದ್ದಲ್ಲೇ ಸುಖ, ಧರ್ಮ ಇದ್ದಲ್ಲೇ ಉನ್ನತಿ, ಧರ್ಮ ಇದ್ದಲ್ಲೇ ಗೆಲುವು. ಇದೆಲ್ಲವನ್ನು ಸಾಧಿಸಬೇಕಾಗಿತ್ತು ಅಂದರೆ ನಾವೆಲ್ಲ ಧರ್ಮವಂತರಾಗಬೇಕು. ಧರ್ಮವಂತರಾಗಬೇಕು ಅಂಥೇಳಿ ಅಳ್ಕೋತ ಧರ್ಮವಂತರಾಗೋದಲ್ಲ, ಖುಷಿ ಖುಷಿಯಿಂದ ಧರ್ಮವಂತರಾಗಬೇಕು, ಸಂತೋಷದಿಂದ ಧರ್ಮವನ್ನು ಆಚರಣೆ ಮಾಡಬೇಕು. ಅದಕ್ಕಾಗಿ ಸಂಸ್ಕೃತಿ ಮತ್ತು ಧರ್ಮ ಇವೆರಡನ್ನು ಜೋಡಿಸಿಕೊಂಡು ಜಾತ್ರೆಗೆ ಬಂದ ನಮ್ಮ ಜನ ಎಲ್ಲ ಖುಷಿಯಾಗಿರಬೇಕು, ಧರ್ಮವನ್ನು ಆಚರಿಸ್ಬೇಕು ಅನ್ನೋದ್ರ ಸಲುವಾಗಿ ಈ ಎರಡೂ ಕಾರ್ಯಕ್ರಮಗಳನ್ನು ಜೋಡಿಸಿಕೊಂಡು ನಿಮಗೆಲ್ಲ ಉಡುಗೊರೆಯಾಗಿ ಜಗದ್ಗುರುಗಳವರು ನೀಡ್ತಾ ಇದ್ದಾರೆ. ಅದನ್ನು ನೀವೆಲ್ಲ ಸವಿಬೇಕು ಅನ್ನುವಂಥ ಕರೆಯನ್ನು ನಿಮಗೆಲ್ಲ ಕೊಡಮಾಡ್ತಾ, ನೀವು ಭಾಳ ಬುದ್ಧಿವಂತರು, ಬರೇ ಧರ್ಮ ಹೇಳಿದ್ರೆ ಬರಂಗಿಲ್ಲ. ಅದಕ್ಕೆ ನಾವು ಏನು ವಿಚಾರ ಮಾಡ್ತೀವಿ ಅಂದರೆ ನಡು ಇಂಥ ಒಂದು ಸ್ವಲ್ಪ ಶಾಂಪಲ್ ಕೊಟ್ಟು ನಿಮ್ಮನ್ನು ಕರೆದು ಆಮೇಲೆ ಧರ್ಮವನ್ನು ಹೇಳುವಂತಹ ಪದ್ಧತಿಯನ್ನು ರೂಢಿಸಿಕೊಂಡಿದ್ದೀವಿ. ಇವತ್ತು ಭಾಳ ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಕುಮಾರಿ ಶಿವಾನಿ ಅವರು ಬಂದಾರ, ಎಷ್ಟು ಚಲೋ ಹಾಡಕತ್ತಾರೆ, ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದಾರೆ. ಬಹುತೇಕ ಅವರ ಕಂಠವನ್ನು ನೋಡಿದ್ರೆ ಇವಳನ್ನು ನೋಡಿ ಕೋಗಿಲೆ ಕಲ್ತತ್ತೋ ಏನು ಕೋಗಿಲೆಯನ್ನು ನೋಡಿ ಇವರು ಕಲ್ತಾಳೋ ಹೇಳೋದು ಭಾಳ ಕಷ್ಟ. ಅಷ್ಟು ಅದ್ಭುತವಾಗಿರುವಂಥ ಕಂಠ, ಗಾಡ್ ಗಿಫ್ಟ್, ಅದು ದೇವರು ಅವಳಿಗೆ ಕೊಟ್ಟಾನ. ಆಮೇಲೆ ಆ ಕಂಠ ಹಂಗೆ ಬೆಳಿಲಿಕ್ಕೆ ಕಾರಣ ಏನು ಅಂದರೆ ಅವರಲ್ಲಿರುವಂಥ ಧರ್ಮನಿಷ್ಠೆ, ನಮ್ರತೆ, ಭಗವಂತನ ನಾಮಸ್ಮರಣೆಯ ಪ್ರತಿಫಲ ಅದು. ಸಣ್ಣ ಸಣ್ಣ ಸಭೆಯಲ್ಲಿ ಹಾಡ್ತಾ ಹಾಡ್ತಾ ದೇವರ ನಾಮವನ್ನು ಪಠಣ ಮಾಡ್ತಾ 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 ಇವತ್ತು ಎಲ್ಲಿಗೆ ಏರ್ಯಾಳ ಅಂದ್ರೆ ಸರಿಗಮಪ ಝೀದೊಳಗೆ ಫಸ್ಟ್ ರ್ಯಾಂಕ್ ಪಡ್ಕೊಂಡು ಇವತ್ತು ವಿಜೇತೆಯಾಗಿ ಬಂದಿದ್ದಾಳೆ. ಅಂದ್ರೆ ಧರ್ಮಕ್ಕೆ ಎಲ್ಲಿ ಆದರೂ ಬೆಲೆ ಇರ್ತದ ಅನ್ನೋದಕ್ಕೆ ಅವಳೇ ಒಂದು ಸಾಕ್ಷಿ, ಅವಳೇ ಒಂದು ಮತ್ತೊಂದು ಸಾಕ್ಷಿ. ಅದಕ್ಕೆ ನಾವು ಇಷ್ಟು ದಿವಸ ಅನೇಕ ಜನರನ್ನು, ಸಂಗೀತಗಾರರನ್ನು ಪ್ರತಿ ವರ್ಷ ಕರೆಸೀವಿ, ಒಂದೊಂದು ದಿವಸ ಅವಕಾಶ ಕೊಡ್ತೀವಿ. ಆದರೆ ನಮ್ಮ ಶಿವಾನಿಗೆ ಒಂದೇ ದಿವಸ ಆದ್ರೆ ಸಾಲಂಗಿಲ್ಲ ಅಂತೇಳಿ 2 ದಿವಸ ಅವಕಾಶವನ್ನು ಕೊಡ್ತಾ ಇದ್ದೇವೆ. ನಾಳೆಯೂ ಕೂಡ ಅವಳು ತನ್ನ ಸಂಗೀತ ಸುಧೆಯನ್ನು ನಿಮಗೆಲ್ಲ ಉಣಬಡಿಸ್ತಾಳೆ. ಅದನ್ನು ನೀವೆಲ್ಲ ಆಸ್ವಾದಿಸಲಿಕ್ಕೆ ಜಲ್ದಿ ಬಂದು ಕೊಂಡಿರ್ಬೇಕು. ಕುರ್ಚಿ ಸಿಗಂಗಿಲ್ಲ, ನಾಳೆಗೆ ಜಾಗ ಸಿಗೋದು ಕಷ್ಟ. ಯಾಕೆ ಅಂದ್ರೆ ನಾಳೆ ಅವಳ ಸಂಗೀತದ ಜೊತೆಗೆ ವಾರ್ಕರಿ ಸಂಪ್ರದಾಯದ ಪ್ರತಿಷ್ಠಿತ ಪರಂಪರೆಯ ನಾಥಪೀಠದ ಗುರುಬಾಬಾ ಮಹಾರಾಜರು ಕೂಡ ನಾಳಿನ ವೇದಿಕೆಗೆ ಆಗಮಿಸೋರಿದ್ದಾರೆ. ಅವ್ರದ್ದು ಅದ್ಭುತವಾಗಿರುವಂಥ ಚಕ್ರಿ ಭಜನೆ ಅನ್ನುವಂಥ ಕಾರ್ಯಕ್ರಮ ಇಲ್ಲಿ ನಡೆಯೋದಲ್ಲ. ಇವತ್ತು ಯಡೂರೊಳಗೆ ಈ ವರ್ಷ ಹರಿಹರರ 2 ಉತ್ಸವ ಏಕಕಾಲಕ್ಕೆ ನಡೆಯುವಂಥ ಒಂದು ಸೌಭಾಗ್ಯ ಯಡೂರಿನ ಭಕ್ತ ಜನರಿಗೆ ಲಭಿಸ್ತಾ ಇದೆ. ನಮ್ಮಲ್ಲಿ ಈ ಊರೊಳಗೆ ಎಲ್ಲ ಮತ ಸಂಪ್ರದಾಯದ ಭಕ್ತರು ಅದಾರ. ವೀರಶೈವರು ಅದಾರ, ಲಿಂಗಾಯತರು ಅದಾರ. ವೀರಶೈವ ಲಿಂಗಾಯತ್ ಬೇರೆ ಬೇರೆ ತಿಳ್ಕೊಂಡ್ರು ಪೋಯಪ್ಪ, ನೀವು ಭಾಳ ಕಷ್ಟ ನಿಮ್ಮ ಮುಂದೆ ಮಾತಾಡೋದು. ವೀರಶೈವರು ಲಿಂಗಾಯತರು ಅಂದ್ರೆ ಎಲ್ಲರೂ ಅದಾರ ಅಂತ. ವೀರಶೈವ ಅಂದ್ರನ ಲಿಂಗಾಯತ, ಲಿಂಗಾಯತ ಅಂದ್ರನ ವೀರಶೈವ. ಮತ್ತು ಆ ಗದ್ಲಕ್ಕೆ ಬೀಳ್ಬೇಡ ನೀವು. ವೀರಶೈವ ಲಿಂಗಾಯತರು ಅದಾರ, ಲಿಂಗ ಕಟ್ಕೊಂಡವ್ರು ಎಲ್ಲರೂ ಒಂದು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ವೀರಶೈವ ಲಿಂಗಾಯತರೇ ನಾವೆಲ್ಲ ಒಂದು, ವಿಶ್ವವೇ ನಮ್ಮ ಬಂಧು ಅನ್ನುವಂಥ ಮಾತನ್ನು. ಹಂಗೆ ನಾವೆಲ್ಲ ಸಾಗಬೇಕಾಗಿರುವಂಥದ್ದು. ಆಮೇಲೆ ಇಲ್ಲಿ ಮರಾಠ ಸಂಪ್ರದಾಯದದಾರ, ಜೈನರದಾರ, ಇನ್ನು ಬೇರೆ ಬೇರೆ ಅನೇಕ ಮತಾನುಯಾಯಿಗಳು ಕೂಡ ಈ ಗ್ರಾಮದಲ್ಲಿ, ಸುತ್ತಮುತ್ತಲಿನ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ.
ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಡೆ ವೀರಶೈವ ಲಿಂಗಾಯತರಿದ್ರೆ ಇನ್ನೊಂದು ಕಡೆಗೆ ಮರಾಠ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋಣದರಿಂದ ವೀರಶೈವರ ದೈವ ಹರ, ಮರಾಠ ಸಮುದಾಯದ ದೈವ ಹರಿ. ಆ ಎರಡೂ ಸಮುದಾಯದವರು ಕೂಡ್ಕೊಂಡು ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಗುರು ಬಾಬಾ ಮಹಾರಾಜರವರನ್ನು ನಾವು ನಾಳಿನ ವೇದಿಕೆಗೆ ಕರೆದೇವಿ. ಅವರ ಅದ್ಭುತವಾಗಿರುವಂಥ ಚಕ್ರಿ ಭಜನೆ ನಿಮಗೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಅದನ್ನು ನೀವು ಯಾರೂ ಕೂಡ ಮಿಸ್ ಮಾಡ್ಕೊಳ್ಬಾರ್ದು ಅನ್ನುವಂತಹ ಸೂಚನೆಯನ್ನು ನಿಮಗೆಲ್ಲ ಕೊಡಮಾಡ್ತಾ ನೀವು ಆ ಕಾರ್ಯಕ್ರಮಕ್ಕಾಗಿ ಸರಿಯಾಗಿ 6:30 ಗಂಟೆಗೆ ಇಲ್ಲಿ ಬಂದ್ಬಿಡಬೇಕು. ಕರೆಕ್ಟ್ 6:45 ಕಾರ್ಯಕ್ರಮ ಶುರು ಆಗ್ತದೆ. ತಡ ಆದ್ರೆ ಜಾಗ ಸಿಗಂಗಿಲ್ಲ, ಆಮೇಲೆ ಮತ್ತೆ ನಿಂತ ನೋಡ್ಬೇಕಾಗತ್ತೆ. ನೀವು ಕುಮಾರಿ ಶಿವಾನಿನೂ ಇರ್ತಾರೆ. ಗುರು ಬಾಬಾ ಮಹಾರಾಜರ ಚಕ್ರಿ ಭಜನೆ ನಡೀತದ. ಆಮೇಲೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾಳಿನ ದಿವಸ ಇರ್ತವೆ. ಈ 3ರ ತ್ರಿವೇಣಿ ಸಂಗಮ ನಾಳಿನ ದಿವಸ ನಡೆಯೋದದ. ಜೊತೆಗೆ ಅನೇಕ ಗಣ್ಯರು ಮಾನ್ಯರು ನಾಳಿನ ವೇದಿಕೆಯನ್ನು ಹಂಚಿಕೊಳ್ಳೋರಿದ್ದಾರೆ. ಅಷ್ಟೇ ಅಲ್ಲ, ನಮ್ಮನ್ನಗಲಿರುವಂತಹ ಈ ನಾಡಿನ 3 ಚೇತನಗಳು ನಮ್ಮ ದೇವಸ್ಥಾನದ ಪರಮ ಭಕ್ತರಾಗಿರುವಂತಹ, ನಮ್ಮ ಜಾತ್ರೆಗೆ ದಾಸೋಹದ ಮಹಾವೈಭವವನ್ನೇ ತಂದು ಕೊಟ್ಟಿರುವಂತಹ ಬಂಡಿಗಣಿಯ ಚಕ್ರವರ್ತಿ ಅನ್ನದಾನೇಶ್ವರರು ಇವತ್ತು ನಮ್ಮ ಮುಂದೆ ಇಲ್ಲ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರನ್ನು ಕೂಡ ನಾವು ಕಳ್ಕೊಂಡಿವಿ. ಜೊತೆಗೆ ನಿನ್ನೆನೆ ರಾತ್ರಿ ಇವತ್ತು ಬೆಳಗಿನ ಜಾವದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಭೀಮಣ್ಣ ಖಂಡ್ರೆ ಅವರನ್ನು ಕೂಡ ನಾವು ಕಳ್ಕೊಂಡಿದ್ದೀವಿ. ಆ 3 ಚೇತನಗಳ ಶ್ರದ್ಧಾಂಜಲಿಯನ್ನು ಕೂಡ ನಾಳಿನ ವೇದಿಕೆಯಲ್ಲಿ ನಾವೆಲ್ಲ ಅರ್ಪಣೆ ಮಾಡುವವರಿದ್ದೇವೆ. ಆಮೇಲೆ ಇನ್ನೂ ಅನೇಕ ಗಣ್ಯರು ಮಾನ್ಯರು ಈ ವೇದಿಕೆಯನ್ನು ಅಲಂಕರಿಸೋರಿದ್ದಾರೆ, ಆಗಮಿಸೋರಿದ್ದಾರೆ. ಅದರಿಂದ ನೀವು ಯಾರೂ ವಂಚಿತರಾಗಬಾರ್ದು ಅನ್ನುವಂತಹ ಕರೆಯನ್ನು ನಿಮಗೆಲ್ಲ ಕೊಡಮಾಡ್ತಾ ಇವತ್ತು ಸುಂದರವಾಗಿರುವಂತಹ ಭಜನಾ ಕಲೆಯನ್ನು ನಮ್ಮ ಮಹಲ್ ಐನಾಪುರದ ಶೋಭಕ್ಕವರು ತಮ್ಮ ಮಕ್ಕಳೊಂದಿಗೆ ಪತಿದೇವರೊಂದಿಗೆ ಅದ್ಭುತವಾಗಿರುವಂತಹ ಶಿವಭಜನೆಯನ್ನು ಇವತ್ತು ಪ್ರದರ್ಶನ ಮಾಡಿದವರಾಗಿದ್ದಾರೆ. ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು. ಪ್ರತಿ ವರ್ಷ ಯುಗಾದಿ ಬಂತು ಅಂದ್ರೆ ಒಂದು ವಾರ ಪರ್ಯಂತ ಶ್ರೀಶೈಲದೊಳಗೆ ಇದ್ದುಕೊಂಡು ಯಾವ ಅಪೇಕ್ಷೆಯನ್ನು ಇರಲಾರ್ದನ ಶ್ರೀಶೈಲದಲ್ಲಿ ಸೇವಾ ಮಾಡುವಂಥ ಒಂದು ಭಜನಾ ತಂಡ ಅಂದ್ರೆ ಅದು ಮಹಲ್ಲಯ್ಯನಾಪುರದ ನಮ್ಮ ಅಕ್ಕಮಹಾದೇವಿ ಭಜನಾ ತಂಡದವರು. ನಾವು ಆಯೋಜನೆ ಮಾಡಿರುವಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಲ್ಲಿಯೂ ಕೂಡ ಭಜನೆಯನ್ನು ಪ್ರದರ್ಶನ ಮಾಡಿ ಎಲ್ಲರ ಮೆಚ್ಚುಗೆಗೆ ಶ್ರೀಶೈಲಕ್ಕೆ ಬಂದಿರುವಂತಹ ಎಲ್ಲ ಭಕ್ತರು ಅತ್ಯಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತಹ ಪಾದಯಾತ್ರಾ ಎಲ್ಲ ಭಕ್ತರ ಮಲ್ಲಯ್ಯನ ಎಲ್ಲ ಭಕ್ತರ ಅಚ್ಚುಮೆಚ್ಚಿನ ಭಜನಾ ತಂಡ ಅಂದ್ರೆ ಅದು ಮಹಲ್ಲಯ್ಯನಾಪುರದ ಅಕ್ಕಮಹಾದೇವಿಯ ಭಜನಾ ತಂಡ. ಆ ಭಜನಾ ತಂಡದ ಭಜನೆಯನ್ನು ನಮ್ಮ 200 ಜನ ಜಾತ್ರೆಗೆ ಬಂದ ಜನನೂ ಕೂಡ ಕೇಳಲಿ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಶ್ರೀಶೈಲದಲ್ಲಿ ಪ್ರಸಿದ್ಧಿ ಆಗಿರುವಂಥ ಅವರನ್ನು ಇಲ್ಲಿಗೆ ಕರೆಸಿವಿ. ನಾವು ಇಲ್ಲಿಗೆ ಕರೆಸಿವಿ. ಅವು ಇಟ್ಟಿಟ್ಟದಾಗ ನೋಡ್ರಿ ಮಕ್ಕಳು ಎಷ್ಟು ಜಿಗಜಿಗದ ಹಾಡ್ತಾವೆ. ಅವ ಮಗ ನೋಡ್ರಿ ಹಾರ್ಮೋನಿಯಂ ಎಷ್ಟು ಚಲೋ ನುಡಿಸ್ತಾನಂದ್ರೆ ದೊಡ್ಡ ದೊಡ್ಡ ಕಲಾವಿದರು ಅವನ ಮುಂದೆ ನಮಸ್ಕಾರ ಮಾಡಬೇಕು. ಅಷ್ಟು ಅದ್ಭುತವಾಗಿ ಅವ ಹಾರ್ಮೋನಿಯಂ ನುಡಿಸ್ತಾನೋ ಏನೋ ಹಾರ್ಮೋನಿಯಮ್ಮ ಅವನು ನುಡಿಸ್ತೋ ಗೊತ್ತಾಗಲ್ತು. ಅಷ್ಟು ಸುಂದರವಾಗಿ ಇವತ್ತು ತನ್ನ ಭಜನೆಯನ್ನು ಸಂಗೀತವನ್ನು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಶೋಭಕ್ಕನವರ ಮಗಳದಳಲ್ಲ, ಅಕ್ಕಿ ಸಾಮಾನ್ಯ ದೊಡ್ಡ ಕಿಲಾಡಿ ಅಕ್ಕಿ. ಅವರಿಬ್ಬರು ಸಂವಾದದಲ್ಲಿ ಭಜನೆ ಮಾಡ್ತಾರೆ. ಇನ್ನೂ ಕೇಳ್ಬೇಕು ನೀವು ಅವ್ರನ್ನ.
ಅವ್ರು ಸಂವಾದ ಮಾಡ್ಕೋತ ಭಜನೆ ಮಾಡಕ್ಕೆ ಹತ್ತಿದ್ರೆ ಮುಂದೆ ಕುಂತವಳಿಗೆ ಎಲ್ಲ ಒಂದು ಅದ್ಭುತವಾಗಿರುವಂಥ ರಸದೌತಣ. ತಾಯಿಯನ್ನೇ ಪ್ರಸಂಗ ಬಂದ್ರೆ ಮೀರ್ಸು ಮಟ್ಟಕ್ಕೆ ಅವರಿಬ್ಬರು ಮಕ್ಕಳನ್ನು ಅವರು ಬೆಳೆಸ್ಯಾರ. ಅದು ಬಹಳ ಹೆಮ್ಮೆ ಪಡಬೇಕಾಗಿರುವಂಥದ್ದು. ನಾವು ನಮ್ಮ ಮಕ್ಕಳನ್ನು ಹೆಂಗೆ ಬೆಳೆಸ್ಬೇಕು ಅನ್ನೋದಕ್ಕೆ ಇವರೆಲ್ಲ ಒಂದು ಮಾಡಲ್. ನೀವು ನಿಮ್ಮ ಹುಡುಗರನ್ನ ಹಡಿತೀರಿ, ಎಕ್ಕಡೆ ಬಿಟ್ಬಿಡ್ತೀರಿ, ಎಕ್ಕಡೆಕ್ಕಡೆ ಹೋಗಿಬಿಡ್ತಾವೆ, ಅವು ಏನೇನು ಹಾದಿ ತಪ್ಪಿ ಹೋಗಿಬಿಡ್ತಾವೆ. ಅವು 3 ಮಂದಿ ಮಕ್ಕಳು ಅದಾರ ನೋಡ್ರಿ. ಅದರ ಹಿರಿಯ ಮಗಳನ್ನ ಹಾಡಕ್ಕೆ ಹಚ್ಚಾರ, ಸಣ್ಣ ಮಗನ ಹಾರ್ಮೋನಿಯಂ ನುಡ್ಯಕ್ಕೆ ಹಚ್ಚಾರ, ನಡುವಿನ ಮಗನ ಚಲೋ ಓದ್ಸಕ್ಕೆ ಹಚ್ಚಾರ. ಮತ್ತು ಅವ್ರು ಹಂಗೆ ಬಿಟ್ಟಿಲ್ಲ. ಹಿಂಗೆ ನಮ್ಮ ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಈ ಮೂಲಕ ಕಲಿಬೇಕಾಗಿರುವಂಥದ್ದು. ಹೀಗೆ ಅದ್ಭುತವಾಗಿರುವಂಥ ಭಜನೆಯನ್ನು ಅವರು ನೀಡಿದ್ದಾರೆ. ಅವರಿಗೆ ವಿಶೇಷವಾಗಿರುವಂಥ ಸನ್ಮಂಗಲವನ್ನು ಹಾರೈಸ್ತಾ ಇದ್ದೇವೆ. ಇನ್ನೂ ಅವರು ಭಜನೆ ನಡೀತದ, ಮುಗಿತಂತ ತಿಳ್ಕೊಬೇಡ್ರಿ. ನಮ್ಮದು 3 ಗಂಟೆಗೆ ಸ್ನಾನ ಮಾಡೋದು, ಅಭಿಷೇಕಕ್ಕೆ ಹೋಗೋದು ಸೀದಾ. ಭಾಳ ಜನರಿಗೆ ಗೊತ್ತದ. ನಿಮ್ಗೆ ಅಮಾವಾಸ್ಯೆ 3 ಗಂಟೆಗೆ ನಾವು ಅಭಿಷೇಕ ಶುರುವಾಗ್ತವೆ. ಅದಕ್ಕೇನು ಗಡಬಡಿ ಇಲ್ಲ. ಆರಾಮಾಗಿ ಕೂತ್ಕೊಳ್ರಿ, ಕಾರ್ಯಕ್ರಮವನ್ನು ನೀವೆಲ್ಲ ಆಸ್ವಾದಿಸ್ಬೋದು. ಆಮೇಲೆ ಹಿಪ್ಪರಿಯಿಂದ ನಮ್ಮ ಪೂರ್ವಾಶ್ರಮದ ಮಠ ಅಲ್ಲೊಂದು ಇಲ್ಲಿ ವೇದ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದಂಗೆ ಅಲ್ಲೊಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯನ್ನು ನಾವು ಪ್ರಾರಂಭ ಮಾಡಿವಿ. ಸುಮಾರು 900 ಜನ ಮಕ್ಕಳಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. 900 ಜನ ಮಕ್ಕಳು. ಈ ಒಂದು 15-20 ದಿವಸದ ಹಿಂದನ ಆ ಶಾಲಾ ವಾರ್ಷಿಕೋತ್ಸವ ನಡೀತು. ಸುಮಾರು 5ರಿಂದ 6 ತಾಸಿನ ಪ್ರೋಗ್ರಾಮ್ ಕೊಟ್ರ ಎಲ್ಲ ಮಕ್ಕಳು. ಅದರೊಳಗೆ ಸೆಲೆಕ್ಟೆಡ್ ಒಂದು 4 ಐಟಮ್ ತೊಗೊಂಡು ಬರ್ರಿ ಅಂತ ಹೇಳಿದ್ವಿ ನಾವು. ಆ 4 ಐಟಮನ್ನು ಇವತ್ತು ನಿಮ್ಮ ಮುಂದೆ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ 2 ಆಗ್ಯಾವು, ಇನ್ನೂ 2 ಐಟಮ್ಗಳು ಆಗುವುದವ. ಅದರೊಳಗೆ ಸಿನಿಮಾದ ಪ್ರದರ್ಶನ ಮಾಡಿದ್ರಲ್ಲ, ಯಾವ ಸಿನಿಮಾದು? ಯಾವುದು ನೋಡ್ರಿ, ಎಷ್ಟು ಚಲೋ ಐತಿ. ನಮಗೆ ಅವರು ಮಾಡುವ ಪ್ರದರ್ಶನವನ್ನು ನೋಡಿ ಹಿಂಗೆ ಅನಿಸ್ತಿತ್ತಲ್ಲ, ಕಾಂತಾರ ಸಿನಿಮಾ ನೋಡಿ ಇವ್ರು ಕಲ್ತಾರೋ ಏನು, ಇವ್ರನ್ನ ನೋಡಿ ಅವ್ರು ಸಿನಿಮಾ ತಯಾರು ಮಾಡ್ಯಾರೋ ಗೊತ್ತಾಗಲಿಲ್ಲ ನಮಗೆ. ಅಷ್ಟು ಅದ್ಭುತವಾಗಿ ಆ ಮಕ್ಕಳು ತಮ್ಮ ಕಲಾ ಪ್ರದರ್ಶನವನ್ನು ಮಾಡಿದ್ದಾರೆ. ಆ ಮಕ್ಕಳಿಗಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ನೀವೆಲ್ಲ ಅಭಿನಂದಿಸಬೇಕು. ಆಮೇಲೆ ಸಣ್ಣ ಸಣ್ಣ ಮಕ್ಕಳು ನೋಡಿ ಇಟ್ಟಿಟ್ಟಿದ್ದಾವೆ. ಮೊದಲ ಭರತನಾಟ್ಯವನ್ನು ಪ್ರದರ್ಶನ ಮಾಡಿದವು. ಭಾಳ ಅದ್ಭುತವಾಗಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕ್ರಮನೂ ಕೂಡ ನಡೀತದೆ. ಎಲ್ಲ ಮುಗಿದ ಮೇಲೆ ಆಶೀರ್ವಚನ ಅಂದ್ರೆ ಮತ್ತೆ ಸರಿಯಾಗಂಗಿಲ್ಲ ಅಂಥೇಳಿ ನಾವು ನಡುವಿನ ಆಶೀರ್ವಚನವನ್ನು ಮಾಡಿ ನಿಮಗೆ ಪುನಃ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನು ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಈ ಭಾಗದ ಮಾಜಿ ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ದೆಹಲಿ ಪ್ರತಿನಿಧಿಗಳು ಆಗಿರುವಂಥ ಪ್ರಕಾಶ್ ಹುಕ್ಕೇರಿ ಅವರು ತಮ್ಮ ಇಳಿಯ ವಯಸ್ಸಿನಲ್ಲೂ ಕೂಡ ಬಂದು ವೇದಿಕೆಯನ್ನು ಹಂಚಿಕೊಂಡು ಭಾಳ ಬಲ ತುಂಬುವಂಥ ಮಾತುಗಳನ್ನು ವೇದಿಕೆಯ ಮೂಲಕ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈಗಾಗಲೇ ನಿರೂಪಕರು ಹೇಳಿದಂತೆ ಬರುವ ಮಾರ್ಚ್ದಲ್ಲಿ ಈಗೇನು 2 ರಾಜಗೋಪುರಗಳು ನಿರ್ಮಾಣ ಆಗ್ಯಾವಲ್ಲ, ಆ 2 ರಾಜಗೋಪುರಗಳ ಲೋಕಾರ್ಪಣೆಯ ಅಂಗವಾಗಿ ಮಹಾಕುಂಭಾಭಿಷೇಕ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ ನಾವು. ಕರ್ನಾಟಕದೊಳಗನೆ ಈ ಕಾರ್ಯಕ್ರಮ ಎಲ್ಲೂ ನಡೆದಿಲ್ಲ ಇಲ್ಲಿ ತನಕ. ಆಂಧ್ರ, ಕೇರಳ, ತಮಿಳುನಾಡು ಆ ಕಡೆ ನಡೀತಾವೆ. ಆದರೆ ಈ ಕಡೆಗೆ ಅದು ನಡೆದೇ ಇಲ್ಲ. ಅಭೂತಪೂರ್ವವಾಗಿರುವಂಥ ಸಮಾರಂಭ ಅದು. ಮಹಾಕುಂಭಾಭಿಷೇಕ ಅಂದರೆ ಬೇರೆ ಬೇರೆ ನದಿಗಳ ನೀರನ್ನು ತೆಗೆದುಕೊಂಡು ಬಂದು ಪ್ರತಿಷ್ಠಾಪನೆಯನ್ನು ಮಾಡಿ ಮಂತ್ರ, ಪಾರಾಯಣ, ಜಪ, ಹೋಮ, ಹವನಾದಿಗಳ ಮೂಲಕ ಮಂತ್ರಶಕ್ತಿಯನ್ನು ತುಂಬಿರುವಂತಹ ಆ ಜಲಗಳನ್ನು ಗೋಪುರಗಳ ಮೇಲೆ ಅಭಿಷೇಕವನ್ನು ಮಾಡಿ ಆ ಗೋಪುರಗಳಿಗೆ ದೈವಿ ಶಕ್ತಿಯನ್ನು ತುಂಬುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅದು ಮಹಾಕುಂಭಾಭಿಷೇಕ.
ಇದಕ್ಕೊಂದು ಸಾಮಾಜಿಕ ಸ್ಪರ್ಶವನ್ನು ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕೇವಲ ಮಂತ್ರ ಜಪ ಪಾರಾಯಣ ಈ ಗುರುಗಳು ಬಂದು ಅದನ್ನು ಕುಂಭಾಭಿಷೇಕ ಮಾಡಿದರೆ ಸಾಲದು, ಭಕ್ತರು ಇದರೊಳಗೆ ಪಾಲ್ಗೊಳ್ಳೋಕೆ ಅನುಕೂಲ ಆಗಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು 5,000 ಕುಂಭಗಳಿಂದ 5 ಗೋಪುರಗಳಿಗೆ ಅಭಿಷೇಕ ಮಾಡುವಂಥ ವಿಶೇಷ ಯೋಜನೆಯನ್ನು ಕೂಡ ಹಾಕ್ಕೊಂಡಿದ್ದೀವಿ. ಆ 5,000 ಕುಂಭಗಳನ್ನು 5,000 ಜನ ತಾಯಂದಿರು ಕೃಷ್ಣಾ ನದಿಯಿಂದ ತಗೊಂಡು ಬಂದು ಉತ್ಸವದ ಮೂಲಕ ತಗೊಂಡು ಬಂದು 5 ಗೋಪುರಗಳಿಗೆ ಅಭಿಷೇಕವನ್ನು ಮಾಡ್ತಾರೆ. ಪಂಚಪೀಠದ 5 ಜನ ಜಗದ್ಗುರುಗಳು ದಯಮಾಡಿಸಿ ಒಂದೊಂದು ಗೋಪುರದ ಮೇಲೆ ಒಬ್ಬೊಬ್ಬರು ಜಗದ್ಗುರುಗಳು ನಿಂತು ಅಭಿಷೇಕ ಮಾಡುವಂಥ ಆ ದೃಶ್ಯವನ್ನು ಕಣ್ಣಿನಿಂದ ನೋಡೋದೇ ಒಂದು ದೊಡ್ಡ ಸೌಭಾಗ್ಯ ಅನ್ನುವಂಥದ್ದನ್ನು ಇವತ್ತು ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿದೆ. ಅದೊಂದು ಅವಿಸ್ಮರಣೀಯವಾಗಿರುವಂಥ ಗಳಿಗೆ, ಅಭೂತಪೂರ್ವವಾಗಿರುವಂಥ ವೈಭವಪೂರ್ಣವಾಗಿರುವಂಥ ಸಂದರ್ಭ. ಅದಕ್ಕೆ ನೀವೆಲ್ಲ ಸಾಕ್ಷಿ ಆಗಬೇಕು, ಎಲ್ಲರೂ ಬರಬೇಕು. ಅದರ ಪೂರ್ವಭಾವಿಯಾಗಿ ಸಾಕಷ್ಟು ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ತೇರು ಎಳೆದ ಮೇಲೆ ಒಂದು ತಿಂಗಳ ಪರ್ಯಂತ ಬೆಳಗಾವಿ ಜಿಲ್ಲೆಯಾದ್ಯಂತ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಮಾಡುವಂಥ ಯೋಜನೆಯನ್ನು ಕೂಡ ನಾವು ಹಾಕ್ಕೊಂಡಿದ್ದೀವಿ. ಅದು ಶಿವರಾತ್ರಿಯಿಂದ ಹಿಡ್ಕೊಂಡು ಅಂದರೆ ಫೆಬ್ರವರಿ 15ರಿಂದ ಹಿಡ್ಕೊಂಡು 28 ತನಕ ದಾನಮ್ಮ ದೇವಿ ಪುರಾಣ ದೇವಸ್ಥಾನದಲ್ಲಿ ನಡೆಯೋದದ. 1ರಿಂದ 3ನೇ ತಾರೀಕಿನ ತನಕ ಮಾರ್ಚ್ 1ರಿಂದ 3 ತನಕ ಕಾಶಿ ನೂತನ ಜಗದ್ಗುರುಗಳ ವೈಭವಪೂರ್ಣವಾಗಿರುವಂಥ ಇಷ್ಟಲಿಂಗ ಮಹಾಪೂಜೆ. ಆಮೇಲೆ 3ನೇ ತಾರೀಕಿನ ದಿನ 1ನೇ ತಾರೀಕಿನ ದಿನ ಈಗೇನು ನಮ್ಮ ಗುರುಕುಲ ಐತಲ್ಲ ಮಠದಲ್ಲಿ, ಆ ಗುರುಕುಲದ 12ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕೂಡ 1ನೇ ತಾರೀಕಿನ ದಿವಸ ನಾವು ಮಾಡೋರದೀವಿ. ಆಮೇಲೆ 3ನೇ ತಾರೀಕಿನ ದಿವಸ ಹೋಳಿ ಹುಣ್ಣಿಮೆ, ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣೋತ್ಸವ, 4ನೇ ತಾರೀಕಿನ ದಿವಸ ಪುರವಂತರ ಮಹಾಮೇಳ, 5ನೇ ತಾರೀಕು ಒಂದು ಸಾಮಾಜಿಕವಾಗಿರುವಂಥ ವಿಶೇಷ ಸಮಾರಂಭ, 6ನೇ ತಾರೀಕಿಗೆ ಮಹಾಕುಂಭಾಭಿಷೇಕ, ಲಕ್ಷ ದೀಪೋತ್ಸವ. ಆಮೇಲೆ ಕೃಷ್ಣಾ ನದಿ ದಂಡಿಗೆ, ಗಂಗಾ ನದಿ ದಂಡಿಗೆ ಹೆಂಗೆ ಗಂಗಾರತಿ ಮಾಡ್ತಾರಲ್ಲ ಹಂಗೆ ಕೃಷ್ಣಾರತಿಯನ್ನು ಮಾಡುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು, ಭಾಗ ತಗೊಳ್ಳೋದು, ಅಲ್ಲಿ ಶಕ್ತಾನುಸಾರ ಸೇವೆಯನ್ನು ಮಾಡೋದೇ ಒಂದು ದೊಡ್ಡ ಭಾಗ್ಯ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನೀವೆಲ್ಲ ಬರಬೇಕು. ಶಕ್ತ್ಯಾನುಸಾರ ನಿಮ್ಮ ಸೇವೆಯನ್ನು ಕೂಡ ಮಾಡಬೇಕು ಅನ್ನುವಂಥ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ನಾಳಿನ ದಿನ ಇನ್ನೂ ವಿಶೇಷ ಕಾರ್ಯಕ್ರಮಗಳಿದಾವ. ಆ ಎಲ್ಲ ಕಾರ್ಯಕ್ರಮಗಳನ್ನು ನೀವೆಲ್ಲ ಆಸ್ವಾದಿಸಬೇಕು ಅಂಥೇಳಿ ನಿಮಗೆಲ್ಲ ಕರೆಯನ್ನು ಕೊಟ್ಟು ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ ಸನ್ಮಂಗಲವನ್ನು ಹಾರೈಸಿ, ಆ ಮಾರ್ಚ್ದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಭಾಳಷ್ಟು ಜವಾಬ್ದಾರಿಯಿಂದ ಎಲ್ಲ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀವಿ ಅನ್ನುವಂಥ ಮಾತನ್ನು ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ತಮ್ಮ ಮಾತುಗಳಲ್ಲಿ ವ್ಯಕ್ತ ಮಾಡಿ ಬಹಳ ದೊಡ್ಡ ಬಲವನ್ನು ತಂದು ಕೊಟ್ಟವರಾಗಿದ್ದಾರೆ. ಅವರಿಗೆ, ಕಲ್ಲಪ್ಪಣ್ಣ ಮಗಣ್ಣವರಿಗೆ, ದುರ್ಯೋಧನ ಐಹೊಳ್ಳಿ ಅವರಿಗೆ, ವಿಶೇಷವಾಗಿ ನಮ್ಮ ಝರೆಯ ಸಾಹೇಬರಿಗೆ, ಅನೇಕ ಅಧಿಕಾರಿಗಳು ಬಂದು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಮತ್ತು ತಮ್ಮೆಲ್ಲರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸಿ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೂ ಕೂಡ ಒಳಿತನ್ನು ಬಯಸಿ ನಾಳೆ ಮತ್ತೆ ನಾವೆಲ್ಲ ಸೇರೋಣ ಅಂತ ಹೇಳಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆಯನ್ನು ನಾವು ಬಿಟ್ಟುಕೊಟ್ಟು ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.